ಭಾಳ ಪವರ್ಫುಲ್ ನಂಬರ್ ಇದು 3. ಏನನ್ನು ಕೊಟ್ಟಾಗ ಭಾಳ ಚೆನ್ನಾಗಿ ನಿಭಾಯಿಸ್ತಾರೆ ಆಯಿತಾ. ಮೂಲಾಂಕ ನಮ್ಮ ಒಂದು ಗುಣಗಳನ್ನು ತೋರಿಸುತ್ತೆ. ಆ ಗುಣಗಳನ್ನು ನಾವು ಪಡ್ಕೋಬೇಕಾದಾಗ ಏನು ಬೇಕೋ ಒಂದು ಪಥ ಬೇಕು ಜೀವನದಲ್ಲಿ. ಈ 4 ಅನ್ನೋದು ಬಹಳ ಪವರ್ಫುಲ್ ನಂಬರ್. 5 ಬಹಳ ಪವರ್ಫುಲ್ ನಂಬರು. ನೀವು ಕೇಳಿದ್ರಲ್ಲ ಪವರ್ಫುಲ್ ನಂಬರ್ ಯಾವುದು ಅಂತ, 5. ಹೌದಾ? ನಂಬರ್ 3 ಬಗ್ಗೆ ನೋಡೋಣ. 3, 12, 21, 30 ಈ ದಿನಾಂಕಗಳಲ್ಲಿ ಹುಟ್ಟಿದವ್ರಿಗೆ ಮೂಲಾಂಕ ಬಂದ್ಬಿಟ್ಟು 3. ಇದು ಬೃಹಸ್ಪತಿ ಅಂದರೆ ಗುರುವಿನ ಸಂಖ್ಯೆ. ಭಾಳ ಪವರ್ಫುಲ್ ನಂಬರ್ ಇದು 3. ಅಂದರೆ ಇದು ಇವ್ರಿಗೆ ಅಂತ ಹೇಳಿದ್ರೆ ಆ ಗುರುವಿನ ಆಶೀರ್ವಾದ ತೇಜಸ್ಸು ಚೆನ್ನಾಗಿರುತ್ತೆ ಅವ್ರಿಗೆ. ಅಂದರೆ ಇದು ತುಂಬ ಜ್ಞಾನವಂತರು. ಎಲ್ಲೋದ್ರೂ ಕೂಡ ಬಹಳ ಅಂದರೆ ಜ್ಞಾನ ತಾಂತಾನೆ ಸಂಪಾದನೆ ಮಾಡ್ಕೊಳ್ಳೋದು, ಭಾಳ ಇಂಡಿಪೆಂಡೆಂಟ್ ಆಗಿರ್ತಾರೆ. ಆಮೇಲೆ ಆಪ್ಟಿಮಿಸ್ಟಿಕ್ ಅಂದರೆ ಸ್ವಾವಲಂಬನೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಒಂದು ತೇಜಸ್ಸಿರುತ್ತೆ ಗುರುವಿನ ಒಂದು, ಎಲ್ಲೋದ್ರೂ ಕೂಡ ಅದು ಗುರುವಿನ ಒಂದು ಬಲ ಗೊತ್ತಾಗತ್ತೆ ನಿಮಗೆ. ನಗ್ನಗ್ತಾ ಒಂದು ಚೆನ್ನಾಗಿರ್ತಾರೆ. ಆಮೇಲೆ ಯಾವುದೇ ಒಂದು ವಿಷಯ ತಗೊಂಡ್ರೂ ಕೂಡ ಅವರು ಸಾಧನೆಯನ್ನು ಮಾಡ್ತಾರೆ. ಒಂದು ಸಿನ್ಸಿಯರಾಗಿ, ಈಗ ಒಂದು ಕೆಲಸ ಕೊಟ್ಟಾಗ ಸಿನ್ಸಿಯರಾಗಿ ಮಾಡೋದು. ಸಿನ್ಸಿಯಾರಿಟಿ ಗುರು ಅಂತ ಹೇಳಿದ್ರೆ ಅದನ್ನೇ. ಭಾಳ ಸಿನ್ಸಿಯರಾಗಿ ಮುಗಿಸ್ತಾರೆ, ವಿಧೇಯರಾಗಿ ಮುಗಿಸ್ತಾರೆ. ಅದು ಇವ್ರಿಗೆ ಬಂದಿರುವಂಥ ಒಂದು ವರ. ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಳ್ಳೆ ಕ್ರಿಯೇಟಿವಿಟಿ ಇರುತ್ತೆ. ಯಾವುದೇ ಫೀಲ್ಡ್ ತೊಗೊಂಡ್ರು ಕೂಡ ಎಕ್ಸೆಲ್ ಆಗ್ತಾರೆ. ಮ್ಯೂಸಿಕ್ಕು, ಬ್ಯಾಂಕಿಂಗು, ಅಕೌಂಟೆನ್ಸಿ, ಆಮೇಲೆ ಹಣಕಾಸು ವಿಷಯದಲ್ಲಿ ಬಹಳ ಮುತುವರ್ಜಿ ವಹಿಸ್ತಾರೆ. ಅಂದರೆ ಎಲ್ಲಿ ಸೇವ್ ಮಾಡಬೇಕು, ಏನು ಮಾಡಬೇಕು ಇದೆಲ್ಲ. ಆಮೇಲೆ ಪರ್ಸನಾಲಿಟಿ ಕೂಡ ಚೆನ್ನಾಗಿರುತ್ತೆ. ಅಂದರೆ ಯಾವುದೋ ಒಂದು ಅಧಿಕಾರನೋ ಏನನ್ನು ಕೊಟ್ಟಾಗ ಭಾಳ ಚೆನ್ನಾಗಿ ನಿಭಾಯಿಸ್ತಾರೆ ಆಯಿತಾ. ಆಮೇಲೆ ಇವ್ರಿಗೆ ಇನ್ನೊಂದು ಏನಂತ ಹೇಳಿದ್ರೆ ಅಡ್ವೈಸಿಂಗ್ ನೇಚರ್ ಇರುತ್ತೆ ನೋಡಿ. ಒಂದು ಕ್ರಿಯೇಟಿವ್ ಸೆನ್ಸು, ಇನ್ನೊಂದು ಅಡ್ವೈಸ್. ಏನಾದರೂ ಕೇಳಿದಾಗ ಸರಿಯಾದ ರೀತಿ ಅಡ್ವೈಸು. ನಂಬರ್ 3 ಎಲ್ಲ ಕೇಳಿದಾಗ ನಿಮಗೆ ಸರಿಯಾದ ರೀತಿ ಅಡ್ವೈಸ್ ಕೊಡ್ತಾರೆ ನಿಮಗೆ. ಅದು ಮಿಸ್ಗೈಡ್ ಮಾಡೋಕ್ಕೆ ಹೋಗೋದಿಲ್ಲ. ಒಳ್ಳೆ ರೀತಿ ಅಡ್ವೈಸ್ ಕೊಡ್ತಾರೆ ಈ ಥರ. ಆಮೇಲೆ ಡಿಪೆಂಡಬಲ್. ಯಾರಿಗೂ ರೀತಿ ಈಗ ನೋಡಿ ತುಂಬ ಇಷ್ಟ ಆದವ್ರಿಗೆ ಒಂಥರ, ಇಷ್ಟ ಇಲ್ದಿರೋ ಒಂಥರ ಆ ಥರ ಬರೋದಿಲ್ಲ ಇವ್ರಿಗೆ. ಎಲ್ಲ ಸಮತ್ವ ಭಾವ. ಮತ್ತು ಸ್ವಲ್ಪ ಸ್ಪಿರಿಚುವಲ್ ನಂಬರ್ ಕೂಡ. ಸ್ಪಿರಿಚುವಲ್ ಅಂತ ಹೇಳಿದ್ರೆ ಹೌದು, ಸ್ಪಿರಿಚುವಲ್ ಅಂತ ಹೇಳಿದ್ರೆ ಪೂಜೆ ಪುನಸ್ಕಾರ ಮಾಡಲೇಬೇಕು ಅಂತಲ್ಲ. ಅಂದರೆ ಕಾಯ ವಾಚ ಮನಸ್ಸ ಚೆನ್ನಾಗಿ ಶುದ್ಧವಾಗಿರ್ತಾರೆ. ಮತ್ತು ಇವ್ರು ಏನೇ ಮಾಡೋದು ಕೂಡ ಯಾವುದೇ ರೀತಿಯ ಒಂದು ಹೊಟ್ಟೆ ಕಿಚ್ಚಾಗಲಿ ಬೇರೆ ಏನು ಬರೋದಿಲ್ಲ ಇವ್ರಿಗೆ. ಸಮತ್ವ ಭಾವ ಇರುತ್ತೆ. ನಾನು ಬೆಳಿಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಆ ಥರ ಸಂತೃಪ್ತಿ ಇರುತ್ತೆ ಯಾವಾಗಲೂ. ಆಮೇಲೆ ಒಂದು ಮಂದಹಾಸ ಇರುತ್ತೆ ಯಾವಾಗಲೂ ಕೂಡ ಮುಖದಲ್ಲಿ. ಅದು ಗುರುವಿನ ಒಂದು ಕೃಪೆ ಯಾವಾಗಲೂ ನಿಮಗೆ ಕಾಣುತ್ತೆ. ಎಲ್ಲೋದ್ರೂ ಕೂಡ ಇವರು ಶುಭ ಹಾರೈಸ್ತಾರೆ. ಮತ್ತು ಟೀಚರ್ಸು, ಲಾಯರ್ಸು ಈ ಥರ ಅಡ್ವೈಸ್ ಕೊಡುವಂಥ ಒಂದು ವೃತ್ತಿಯನ್ನು ಇವರು ತಗೊಳ್ತಾರೆ. ಅದು ಬ್ಯಾಂಕಿಂಗು ನೋಡುವಂಥದ್ದು, ಒಂದು ಜವಾಬ್ದಾರಿಯಿಂದ ಒಳ್ಳೆ ರೀತಿಯಲ್ಲಿ ಮ್ಯಾನೇಜರ್ಸು, ಇದೆಲ್ಲ ಭಾಳ ಒಳ್ಳೆ ರೀತಿಯಲ್ಲಿ ಇಷ್ಟಪಟ್ಟು ಮಾಡುವಂಥ ಕೆಲಸ. ಅಂದರೆ ನಮ್ಮ ಹುಟ್ಟಿರುವಂಥ ದಿನಾಂಕ ತಗೊಂಡು ನಾವು ಯಾರನ್ನ ಒಳ್ಳೆ ಸಂಖ್ಯಾಶಾಸ್ತ್ರ ಅವ್ರ ಹತ್ರ ಹೋಗಿ ನಾವು ತಿಳ್ಕೊಂಡಾಗ ಯಾವ ಕೆಲಸ ನಮ್ಗೆ ಬರುತ್ತೆ, ಯಾವ ಕೆಲಸ ಮಾಡಿದ್ರೆ ನಾನು ಮುಂದೆ ಬರ್ತೀನಿ, ಅದು ತಿಳ್ಕೊಂಡು ಅದು ಮಾಡಿದ್ರೆ ನಾವು ಒಂದು ಉನ್ನತವಾದಂಥ ಒಂದು ಹುದ್ದೆನೂ ಪಡ್ಕೊಳ್ಬೋದು. ನಾವೇನು ಅಂದ್ಕೊಂಡಿದ್ದೀವೋ ಅದು ಸಾಧನೆ ಮಾಡ್ಬೋದು. ನೋಡಿ, ಮೂಲಾಂಕ ನಮ್ಮ ಒಂದು ಗುಣಗಳನ್ನು ತೋರಿಸುತ್ತೆ. ಆ ಗುಣಗಳನ್ನು ನಾವು ಪಡ್ಕೋಬೇಕಾದಾಗ ಏನು ಬೇಕೋ ಒಂದು ಪಥ ಬೇಕು ಜೀವನದಲ್ಲಿ, ಅವಕಾಶಗಳು ಬೇಕು. ಹೌದು ಆಯಿತಾ. ಎಲ್ಲಾನು ನಿಮ್ಗಿದೆ, ಆದರೆ ಮಾಡ್ಲಿಕ್ಕೆ ಅವಕಾಶನೇ ಸಿಕ್ಕಿಲ್ಲ ಅಂತ ಹೇಳಿದಾಗ ಅಲ್ಲ ಮನುಷ್ಯ ಕುಗ್ಗೋಗ್ತಾನೆ. ಅದು ಅವಕಾಶಗಳು ಹೇಗೆ ಪಡ್ಕೋಬೇಕು, ಬೇರೆ ಗ್ರಹಗಳ ಒಂದು ವರ ಹೇಗೆ ತಗೋಬೇಕು, ಬೇರೆ ಗ್ರಹ ನಂಬರ್ಸ್ ಹೇಗೆ ಆ್ಯಕ್ಟಿವೇಟ್ ಮಾಡ್ಕೋಬೇಕು, ಇದಕ್ಕೆಲ್ಲ ನ್ಯೂಮರಾಲಜಿ ಹೆಲ್ಪ್ ಬೇಕಾಗುತ್ತೆ. ಮತ್ತು ಈ 3 ಸಂಖ್ಯೆಯವರು ಅವ್ರಿಗೇನು ಇನ್ನೊಂದು ವಿಶೇಷವಾದ ಗುಣ ಅಂತ ಹೇಳಿದ್ರೆ, ಅವರು ಎಲ್ಲೋದ್ರೂ ಕೂಡ ಏನು ಮಾಡ್ತಾರೆ, ಇನ್ಸ್ಪಿರೇಷನ್ ಅಂದರೆ ಯಾವುದೇ ಒಂದು ಹೊಸ ವಿಷಯವನ್ನು ಅವ್ರು ತೋರಿಸಿ ಅವರ ಪಥದಲ್ಲಿ ನಡೆಯೋ ಥರ ಮಾಡ್ತಾರೆ. ಈ ಗುರುಗಳು ಅದೇ ಥರ ಮಾಡೋದು. ಆಯಿತಾ. ಏನೋ ಒಂದು ಹೊಸದಾಗಿ ಮಾಡಿ ಅವ್ರಿಗೊಂದು ಶಿಷ್ಯಂದಿರ್ತಾರೆ, ಅವ್ರ ಫಾಲೋವರ್ಸ್ ಇರ್ತಾರೆ. ಹೀಗೆ ಒಂದು ಪಾಠ ಮಾಡಿ ಆ ಒಂದು ಪಥದಲ್ಲಿ ನಡೆಯೋ ಥರ ಮಾಡ್ಕೊಳ್ತಾರೆ. ಅಂದರೆ ಒಂದು ಐಡಲಿಸಮ್, ಒಂದು ಗುರುತು ಬಿಟ್ಟು ಹೋಗ್ತಾರೆ. ಆಮೇಲೆ ಇವ್ರಿಗೇನಂತ ಹೇಳಿದ್ರೆ ಸ್ವಲ್ಪ ಸರಿ ಮಾಡ್ಕೊಳ್ಳುವಂಥ ವಿಷಯ ಅಂತ ಹೇಳಿದ್ರೆ, ಯಾರಾದರೂ ಏನಾದ್ರು ಹೇಳಿದಾಗ ಸ್ವಲ್ಪ ಕ್ರಿಟಿಸಿಸಮ್ ಮಾಡಿದಾಗ ಸ್ವಲ್ಪ ಅವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ. ನಂಬರ್ 3 ಅವ್ರಿಗೆ
ಆಯಿತಾ. ಅದನ್ನು ಅವರು ಸಕಾರಾತ್ಮಕ ತಗೋಬೇಕು. ಯಾರು ಕ್ರಿಟಿಸೈಸ್ ಮಾಡೋದು ಪರವಾಗಿಲ್ಲ, ಸರಿ ಮಾಡ್ಕೊಳ್ಳೋಣ, ಆ ಥರ ಒಂದು ಉದ್ದೇಶದಿಂದ ತಗೋಬೇಕು. ಅದು ಮನಸ್ಸಿಗೆ ತುಂಬ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ತುಂಬ ಕಷ್ಟಗಳಾದಾಗ ಅವರು ಆಚೆ ಹೇಳ್ಕೊಳ್ಳೋದಿಲ್ಲ, ಆದರೆ ಒಳಗಡೆ ತುಂಬ ನೋವು ಅನುಭವಿಸ್ತಾರೆ. ಅಂದರೆ ಇದು ಮಾಡಬೇಕಾ ಮಾಡಬಾರ್ದಾ ಈ ಥರ, ಏನು ಮಾಡಬೇಕು ಇದೆಲ್ಲ ಬರುತ್ತೆ. ತುಂಬ ಪ್ರಶ್ನೆ ಅವ್ರಿಗೆ ಅವರೇ ಹಾಕೊಂತಾರೆ. ಹೌದು. ಮತ್ತು ಇನ್ನೊಂದು ವಿಷಯ ಅಂತೇಳಿ, ಇವರು ಮಾಡಿದ್ದೇ ಮಾಡೋಕ್ಕೆ ಇಷ್ಟಪಡಲ್ಲ. ಈಗ ಏನಾದರೂ ಇದೇ ಥರ ಮಾಡ್ತಿದ್ದೀನಪ್ಪ 5 ವರ್ಷದಿಂದ ಇದೇ ಕೆಲಸ ಮಾಡ್ತೀನಿ ಅಂದರೆ ಅದು ಸಾಧ್ಯನೇ ಇಲ್ಲ. ನಂಬರ್ 3 ಅಂತ ಹೇಳಿದ್ರೆ ಅವರು ಹೊಸದಾಗಿ ಏನೋ ಕಲಿತಾ ಇರಬೇಕು, ಹೊಸದಾಗಿ ಏನಾದ್ರು ಮಾಡ್ತಾ ಇರಬೇಕು, ಏನೋ ಹೊಸದಾಗಿ ಮಾಡ್ತಾನೆ ಇರಬೇಕು. ಆಯ್ತಾ, ಮಾಡಿದ್ದೇ ಮಾಡು ಅಂದರೆ ಮಾಡೋದಿಲ್ಲ. ಮಾಡೋಕೆ ಇಷ್ಟ ಆಗಲ್ಲ. 1 ಸಲ 2 ಸಲ 3 ಸಲ ಸರಿ, ಮತ್ತೆ ಮಾಡೋದಕ್ಕೆ ಅವ್ರಿಗೆ ಖಂಡಿತ ಇಷ್ಟ ಆಗೋಲ್ಲ. ಅದು ಸರಿ ಮಾಡ್ಕೋಬೇಕು. ಅಂದರೆ ಏನೋ ಕೆಲವು ಸಲ ಏನು ನಮ್ಗೆ ಚಾಯ್ಸ್ ಇರೋದಿಲ್ಲ, ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಅವಾಗ ನಾವು ಅರ್ಥ ಮಾಡ್ಕೊಂಡು ಅದ್ರಲ್ಲಿ ವಿಭಿನ್ನವಾಗಿ ಮಾಡ್ಬೋದು. ಅದೇ ಕೆಲಸ ಮಾಡ್ಬೋದು, ಆದರೆ ಸ್ವಲ್ಪ ವಿಭಿನ್ನವಾಗಿ ಮಾಡ್ಬೋದು. ಹೌದು. ಇದೆಲ್ಲ ನೋಡುವಂಥದ್ದು. ನಂಬರ್ 3 ಅದು ಒಳ್ಳೆ ನಂಬರ್, ಏನು ತೊಂದರೆ ಇಲ್ಲ. ಇದಕ್ಕೆ ಶುಭ ಸಂಖ್ಯೆಗಳು 1, 3, 5 ಮತ್ತು 9 ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ. ಅಂದರೆ ಆದರೆ ಸ್ವಲ್ಪ ಗರ್ವನೂ ಇರುತ್ತೆ. ಯಾಕೆ ನಂದೆಲ್ಲ ಜ್ಞಾನಿ ಅಂತ ಇರ್ತಾರೆ, ಅದನ್ನು ನೋಡ್ಕೊಂಡು ಮುಂದೆ ಹೋಗಬೇಕಾಗತ್ತೆ. ಅಂದರೆ ಅದು ಒಳ್ಳೆಯದೇ, ಆದರೆ ತುಂಬ ಆಗಬಾರ್ದು. ನಾನು ಮೊದಲೇ ಹೇಳಿದಾಗೆ ಯಾವುದೇ ಒಂದು ಗುಣ ತುಂಬ ಹೆಚ್ಚಾದಾಗ ಅಲ್ಲಿ ತೊಂದರೆ ಆಗುತ್ತೆ. ಮುಂದೆ ನಂಬರ್ 4 ಬಗ್ಗೆ ನೋಡೋಣ. ಸಾಮಾನ್ಯವಾಗಿ ಜ್ಯೋತಿಷದಲ್ಲಿ ಏನಾಗುತ್ತೆ, ರಾಹುಕೇತುಗಳಿಗೆ ಅಂಥ ಒಳ್ಳೆಯ ಅಭಿಪ್ರಾಯ ಇಲ್ಲ. ಆದರೆ ನ್ಯೂಮರಾಲಜಿಲಿ ಆ ಥರ ಅಲ್ಲ. ನ್ಯೂಮರಾಲಜಿಲಿ ರಾಹುಕೇತುಗಳಿಗೆ ವಿಶೇಷವಾದಂಥ ಸ್ಥಾನಮಾನಗಳಿದೆ. ರಾಹು 4 ಅಂತ ಹೇಳಿದ್ರೆ ರಾಹು ನಂಬರ್, ಅದಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ನಾನು. ರಾಹು ನಂಬರ್ 4 ಅಂದರೆ 4 ಹೇಗೆ ಒಂದು ಕುರ್ಚಿ ಆಗ್ಬೋದು, ಏನೋ ಒಂದು ಸ್ಥಿರತೆ ಬೇಕಾದಾಗ 4 ಕಾಲುಗಳು ಹೇಗೆ ಬೇಕಾಗುತ್ತೋ ಆ ಥರ ಈ 4 ಅನ್ನೋದು ಬಹಳ ಪವರ್ಫುಲ್ ನಂಬರ್ ನ್ಯೂಮರಾಲಜಿ. ಬೇಕಾದ್ರೆ ನೋಡಿ, ನಂಬರ್ನ 4 ಅಂದರೆ 4, 13, 22 ಮತ್ತು 31 ಈ ಎಲ್ಲ ಸಂಖ್ಯೆ ನೋಡಿದ್ರು 4ಕ್ಕೆ ಬರ್ತಾರೆ. 4 ಅಂತ ಹೇಳಿದ್ರೆ ರಾಹು ಅಂತ ಹೇಳಿದೆ. ರಾಹು ಏನಿರುತ್ತೆ, ತಲೆ ಮಾತ್ರ ಇರುತ್ತೆ, ದೇಹ ಇರೋದಿಲ್ಲ. ಹೌದು, ದೇಹ ಬೇರೆ ಆಗಿರುತ್ತೆ. ಅದೇ ಥರ ಹಾಗೆ ಇವ್ರಿಗೆ ಥಿಂಕಿಂಗ್ ಕೆಪಾಸಿಟಿ ಅಂದರೆ ಒಂದು ಆಲೋಚನಾ ಶಕ್ತಿ ತುಂಬ ಇರುತ್ತೆ. ಎಲ್ಲಾದರೂ ಯಾರಾದರೂ ಹೋಗ್ಬಿಟ್ಟು ಕೆಲಸ ಆಗಲ್ಲ ಅಂತ ಹೇಳಿದ್ರೆ ಹೇಗೆ ಕೆಲಸ ಮಾಡಬೇಕು ಅಂತ ಗೊತ್ತು ಅವ್ರಿಗೆ. ಏನು ನಿಂತೋಗಿದೆ, ಪೂರ್ತಿ ನಿಂತೋಗಿದೆ, ಸಿಸ್ಟಮೇ ನಿಂತೋಗಿದೆಯಪ್ಪ, ಏನು ಮಾಡಬೇಕು ಅಂತ ರಾಹು ಹತ್ರ ಹೋದರೆ, ನಂಬರ್ 4 ಹತ್ರ ಹೋದಾಗ ಹುಡ್ಕೊಡ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ಇವರೆಲ್ಲ ಈಗಿನ ಕಾಲಕ್ಕೆ ಇಂಜಿನಿಯರಿಂಗೇ ಇಷ್ಟಪಡೋದು. ಇಂಜಿನಿಯರಿಂಗ್, ಮೆಕ್ಯಾನಿಕ್ಸು, ಇಂಜಿನಿಯರಿಂಗು, ಅದು ಕಿತ್ತು ಹಾಕೋದು ಮಾಡೋದು, ಆಯಿತಾ, ಅದು ಜೋಡಿಸೋದು, ಅದು ತೊಗೊಂಬಂದೇನೋ ಕೆಲಸ ಮಾಡೋದು, ಎಲೆಕ್ಟ್ರಿಸಿಟಿ, ಇದೆಲ್ಲ ಬರೋದು ರಾಹು. ಸೊ ಈ ನಂಬರ್ ಅವರು ನೋಡ್ಕೋಬೋದು. ಹೌದು, ಇಂಜಿನಿಯರಿಂಗ್ ಕಾಂಬಿನೇಷನ್ ಇದು ರಾಹು. ಅಥವಾ ಈ ಮೋಟರ್ ವೆಹಿಕಲ್ಸು ಇದೆಲ್ಲ ಮಾಡ್ತಾ ಇರ್ತಾರೆ, ಆಯಿತಾ. ಅಂದರೆ ತುಂಬ ಆಲೋಚನೆ ಶಕ್ತಿ ಇರುತ್ತೆ, ಅದನ್ನು ಸರಿಯಾಗಿ ಉಪಯೋಗಿಸ್ಬೇಕು, ಆಯಿತಾ. ಇವಾಗ ಏನಾಗುತ್ತೆ, ಏನಂದರೆ ಎಲ್ಲ ಏನೇನೋ ಯೋಚನೆ ಮಾಡ್ತಿರ್ತಾರೆ, ಆದರೆ ಅನುಭವಿಸ್ಲಿಕ್ಕೆ ದೇಹದ ಒಂದು ಶಕ್ತಿ ಬೇಕಲ್ಲ. ಹೌದು. ಎಲ್ಲ ತಲೆಯಲ್ಲಿ ಯೋಚನೆ ಮಾಡ್ತಿರ್ತಾರೆ ಇವರು, ಆಯಿತಾ. ಭಾಳ ಪ್ರಾಕ್ಟಿಕಲ್ ಆಗಿರ್ತಾರೆ, ಆಗುತ್ತೆ ಆಗೋದಿಲ್ಲ ಈ ಥರ. ಆಮೇಲೆ ಡಿಸಿಪ್ಲಿನು ಚೆನ್ನಾಗಿರುತ್ತೆ ಮತ್ತು ಡಿಪೆಂಡಬಲ್. ರಾಹು ನೀವು ಹುಡುಕ್ಬೋದು ಹೋಗ್ಬೋದು. ನಂಬರ್ 4 ಇವಾಗ ಹೇಳಿದ್ರೆ ಹಾಗೆ ಆಗುತ್ತೆ ಕೆಲಸ, ಹಾಗೆ ಆಗುತ್ತೆ, ಮಾಡೇ ಮಾಡ್ತಾರೆ. ಈ ಥರ ಭಾಳ ಆರ್ಗನೈಸ್ಡು. ಮತ್ತು ಏನೇ ಮಾಡಿದ್ರು ಕೂಡ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಇರುತ್ತೆ. ಯಾಕಂದರೆ ಇವಾಗ ರಾಹು ಅಂದರೆ ಅತಿ ಬುದ್ಧಿಶಕ್ತಿ ಅಲ್ವಾ. ಕರೆಕ್ಟಾಗಿ ಹೋಗಿ ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು, ಎಷ್ಟು ಮಾಡಬೇಕು, ಇಷ್ಟು ಚೆನ್ನಾಗಿ ಗೊತ್ತಿರುತ್ತೆ ರೀ. ಎಲ್ಲ ಭಾಳ ಚೆನ್ನಾಗಿ ಮಾಡ್ತಾರೆ. ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟೀಸ್ ಚೆನ್ನಾಗಿರುತ್ತೆ. ಆದರೆ ಇವ್ರಿಗೆ ಸ್ವಲ್ಪ ಆತರ ಬುದ್ಧಿ, ಆತರದಲ್ಲಿ ಏನೇನೋ ಮಾಡಿಬಿಡ್ತಾರೆ. ಯಾಕೆ ಹೇಳಿ, ತಲೆ ಓಡ್ತಾ ಇರುತ್ತೆ ಅವ್ರಿಗೆ. ಇದು ಅದು ಏನೇನೋ ನಡೆದೋಗುತ್ತೆ. ಹಾಗಾಗಿ ಇವರು ಎಷ್ಟೋ ಆಪರ್ಚುನಿಟೀಸ್ ಮಿಸ್ ಮಾಡ್ಕೊಂಡ್ಬಿಡ್ತಾರೆ ಜೀವನದಲ್ಲಿ. ಬರ್ತಾ ಇರುತ್ತೆ, ಇನ್ನೇನು ಎಲ್ಲ ಆಯಿತು, ಅಲ್ಲಿ ಇರೋದಿಲ್ಲ, ಇನ್ನು ಹೊರಟೋಗ್ತಾರೆ ಬೇರೆ ಕಡೆ. ಈ ಥರ ಆಲೋಚನಾ ಶಕ್ತಿ ವಿಪರೀತ ಕೆಲಸ ಮಾಡೋದ್ರಿಂದ ಒಂದು ಕಡೆ ಅದು ಪಾಸಿಟಿವೇ, ಇನ್ನೊಂದು ಕಡೆ ಬಹಳ ಅದು ಡಿಸ್ಟರ್ಬೆನ್ಸ್ ಆಗಿರುತ್ತೆ. ಅದು ಏನು ಮಾಡಬೇಕು, ಇವರು
ಸ್ವಲ್ಪ ದೈಹಿಕವಾಗಿ ಯೋಚನೆ ಮಾಡಬೇಕು, ಪ್ರಾಕ್ಟಿಕಲ್ ಗ್ರೌಂಡ್, ಸ್ವಲ್ಪ ಪೇಷನ್ಸ್ನ ಡೆವಲಪ್ ಮಾಡ್ಕೋಬೇಕು. ಆಮೇಲೆ ಇವರು ಸ್ವಲ್ಪ ಹಠವಾದಿಗಳೇ, ಹಠವಾದಿಗಳು, ಸ್ವಲ್ಪ ಹಠನ ಬಿಡಬೇಕಾಗುತ್ತೆ. ಒಂಥರನೇ ಇವರು ಸ್ವಲ್ಪ ಹಠವಾದಿಗಳು. ಅದು ಒಂದು ಲೀಡರ್ಶಿಪ್ ಇರುತ್ತೆ, ಇವ್ರಿಗೆ ಬುದ್ಧಿಶಕ್ತಿ ಜಾಸ್ತಿ ಇರುತ್ತೆ. ಅದನ್ನು ಸ್ವಲ್ಪ ಸರಿ ಮಾಡ್ಕೋಬೇಕು. ಸ್ವಲ್ಪ ಅದು ರೆಬಲಸ್ಗೆ ಹೋಗುತ್ತೆ, ಕೆಲವು ಸಲ ಹಠ ಬಂದರೆ ಸ್ವಲ್ಪ ಡಿಸ್ಟ್ರಕ್ಟಿವ್ ಆಗಿ ಬರುತ್ತೆ. ಅದನ್ನು ಸ್ವಲ್ಪ ಕೋಪವನ್ನು ಹಿಡಿದಲ್ಲಿ ಇಟ್ಕೋಬೇಕಾಗತ್ತೆ. ಮೂಗುನೇರಕ್ಕೆ ಇರುತ್ತೆ ಕೋಪ, ಅದನ್ನು ಸರಿ ಮಾಡ್ಕೋಬೇಕು. ಯಾವುದೇ ಕೆಲಸ ಮಾಡುವಾಗಲೂ ಆ ಥರ ಪಡಬಾರ್ದು, ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ಹೌದು, ಸಕ್ಸಸ್ಫುಲ್ ಆಗೇ ಖಂಡಿತ ನಂಬರ್ ಅವರು. ಖಂಡಿತ. ಆಮೇಲೆ ಇವ್ರಿಗೆ ಇನ್ನೊಂದು ಸಮಸ್ಯೆ ಅಂತೇಳಿ, ಯಾರಾದರೂ ಏನಾದರೂ ಹೇಳಿದಾಗ ಆಯ್ತಾ ಅಂದರೆ ಏನೋ ಒಂದು ವಿಷಯ ಹೇಳ್ತಾರೆ ಅಂತ ಇಟ್ಕೊಳ್ಳಿ, ಅದನ್ನು ಅವರು ಬೇಗ ಮನಸ್ಸಿಗೆ ಹಚ್ಕೊಂಡ್ಬಿಡ್ತಾರೆ. ಅಂದರೆ ಹೊಗಳೋದು ತೆಗಳೋದು ಅಂತಲ್ಲ, ಇವ್ರು ಏನಾದರೂ ಈಗ ಡಿಸ್ಕರೇಜ್ ಮಾಡಬಾರ್ದು. ಈ 4 ರಾಹು ಇದ್ದಾಗ ಏನಾಗುತ್ತೆ, ಡಿಸ್ಕರೇಜ್ ಮಾಡಬಾರ್ದು, ಸಮಾಧಾನವಾಗಿ ಹೇಳ್ಬೋದು ಅಷ್ಟೇ. ಡಿಸ್ಕರೇಜ್ ಮಾಡಿಬಿಟ್ರೆ ಅವ್ರಿಗೆ ಶತ್ರು ಥರ ನೋಡ್ತಾರೆ. ಅಷ್ಟು ಡಿಸ್ಕರೇಜ್ಮೆಂಟ್ ಆಗೋದೇ ಇಲ್ಲ ಅವ್ರಿಗೆ, ಎಲ್ಲ ಮಾಡ್ತಾರೆ. ಆದರೆ ಈ ಥರ ಏನಾದರೂ ಡಿಸ್ಕರೇಜ್ ಮಾಡಿದಾಗ ಅದು ಇಷ್ಟ ಆಗಲ್ಲ ಅವ್ರಿಗೆ. ಈ ಥರ 4 ಕೂಡ ಬಂತರ ಇದು ರಾಹು ಆದರೂ ಚೆನ್ನಾಗಿ ಕೆಲಸ ಮಾಡುತ್ತೆ. ರಾಹುಗೆ 147 ಒಳ್ಳೆ ಮ್ಯಾಚ್. 147 ಒಳ್ಳೆ ಮ್ಯಾಚು. 5 ತೊಗೋಬೋದು. 5 ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ನಾನು ಯಾಕೆ ನೀವು ನೆಕ್ಸ್ಟ್ 5 ಮಾತಾಡೋದು. 5 ಅಂತ ಹೇಳಿದ್ರೆ ನೋಡಿ, ನ್ಯೂಮರಾಲಜಿಲಿ 1 to 9 ತೊಗೊಂಡಾಗ 1 to 4 ಒಂದು ಕಡೆ ಆದರೆ 6 to 10, 6 to 9 ಒಂದು ಕಡೆ ಆಗುತ್ತೆ. ಮಧ್ಯ ಬರೋದು 5. 5ಗೆ ತುಂಬ ಮಹತ್ವ ಇದೆ ನ್ಯೂಮರಾಲಜಿಲಿ. 5ಗೆ ತುಂಬ ಮಹತ್ವ. ಯಾಕಂದರೆ ಇದು ನಾವು ಇದು ಸಾಗರ ಮಂಥನ ಆದಾಗ ಏನಾಗುತ್ತೆ, ಮೋಹಿನಿ ಮಧ್ಯೆ ಹೇಗೆ ಬಂದು ಇದಕ್ಕೆ ಈ ಕಡೆ ರಾಕ್ಷಸ ಪಂಗಡ, ಈ ಕಡೆ ದೇವರು ಒಂದು ದೇವತೆಗಳು ರಾಕ್ಷಸರ ಮಧ್ಯೆ ಹೇಗೆ ಅಮೃತ ಕೊಡ್ತಾರೆ, ಆ ಥರ 5 ಬಹಳ ಪವರ್ಫುಲ್ ನಂಬರು. ನೀವು ಕೇಳಿದ್ರಲ್ಲ ಪವರ್ಫುಲ್ ನಂಬರ್ ಯಾವುದು ಅಂತ, 5. ಹೌದಾ? ಯಾಕೆಂದರೆ ಅಷ್ಟು ಪವರ್ ಇರುತ್ತೆ 5ಗೆ. ಏನು ಬೇಕಾದ್ರೂ ಮಾಡ್ಬೋದು, ಆಯಿತಾ. ಬ್ಯಾಲೆನ್ಸಿಂಗ್ ನಂಬರ್. ಬುಧ ಜೊತೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಬ್ಯಾಲೆನ್ಸಿಂಗ್ ನಂಬರ್ ಇದು. ನೀವು ಏನಾದ್ರು ಬ್ಯಾಲೆನ್ಸಿಂಗ್ ಮಾಡ್ಬೇಕಂದ್ರೆ ಇವಾಗ ಯಾವುದೂ ಹೊಂದ್ಕೊಳ್ಳಲ್ಲ ಅಂದರೆ 5 ಹಾಕ್ಬೋದು ಮಧ್ಯ. ಆ ಥರ ಬ್ಯಾಲೆನ್ಸಿಂಗ್ ನಂಬರ್. ಅಥವಾ ಬುದ್ಧಿಶಕ್ತಿ. ನೋಡಿ ಈಗಿನ ಕಾಲಕ್ಕೆ ಯಾರು ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಯಾರಿಗೆ ಒಳ್ಳೆ ಬುದ್ಧಿ ಇದೆಯೋ ಅವರೇ. ಹೌದು. ಬುದ್ಧಿಶಕ್ತಿ ಎಲ್ಲಿ ಚೆನ್ನಾಗಿ ಉಪಯೋಗಿಸ್ತಾರೋ ಅವರು ಶ್ರೀಮಂತರು, ಎಲ್ಲ ಸಾಧನೆಯನ್ನು ಮಾಡಿರೋರು, ಆಯಿತಾ. ಈಗ ಈ ಥರ 5 ತುಂಬ ಒಳ್ಳೆ ನಂಬರು. ಆದರೆ ಅದು ಯಾವ ಥರ ಒಳ್ಳೇದಾಗುತ್ತೆ, ಯಾವ ಥರ ಕೆಟ್ಟದಾಗುತ್ತೆ ನೋಡೋಣ. ಸರಿ ಗುರುಗಳ. ಅವರು ತುಂಬ ಎನರ್ಜಿ ಇರುತ್ತೆ 5ಗೆ, ತುಂಬಾ ಎನರ್ಜಿ ಇರುತ್ತೆ. ಅಡ್ವೆಂಚರಸ್ಸು ಮತ್ತು ಕ್ಯೂರಿಯಸ್, ಎಲ್ಲದೂ ಒಂದು ಜಿಜ್ಞಾಸೆ ಇರುತ್ತೆ. ಏನೋ ಒಂದು ಹೊಸದಾಗಿ ಕೇಳಿದಾಗ ಕ್ಯೂರಿಯಸ್ ಆಗಿ ನೋಡ್ತಿರ್ತಾರೆ ಕಲಿಯೋದಕ್ಕೆ. ಬುಧ ಅಲ್ವಾ. ಮತ್ತು ಅವ್ರ ಫ್ರೀಡಮ್ ಬೇಕು. ಮತ್ತು ನಂಬರ್ 5 ಹಾಗೆ ಬಹಳ ಬುದ್ಧಿವಂತ ಒಂದು ನಂಬರ್. ಅಂದರೆ 5 ಹುಟ್ಟಿದಾಗ 5, 14 ಮತ್ತು 23 ಇದೆಲ್ಲ ನಂಬರ್ 5ಗೆ ಬರ್ತಾರೆ. ಮತ್ತು ಆ 2 ನಂಬರ್ ಬಂದಾಗ ಏನಂತ ಮುಂದೆ ನೋಡ್ಬೋದು. ಆದರೆ ಒಟ್ಟಾರೆ ಬರ್ತ್ ನಂಬರ್ ಬಂದು 5. ಇವ್ರ ಬುದ್ಧಿಶಕ್ತಿ ತುಂಬ ಚೆನ್ನಾಗಿರುತ್ತೆ. ಯಾರೋ ಒಂದು ಸಲ ಓದಿದ್ರೆ ನೆನ್ಪಿಟ್ಕೊಂಡ್ಬಿಡ್ತಾರೆ, ಆಯಿತಾ. ಆ ಥರ. ಆಮೇಲೆ ಇವರು ಅಷ್ಟೇ, ಒಂದೇ ಕೆಲಸ ಮಾಡೋಕ್ಕೆ ಇಷ್ಟಪಡೋದಿಲ್ಲ, ಬೇರೆ ಥರ ಕೆಲಸ ಮಾಡ್ತಾರೆ. ಅಡ್ವೆಂಚರಸ್ ಆಗಿ ಬೇರೆ ಥರ ಹೊಸದಾಗಿ ಬೋರ್ ಆಗಿಬಿಡುತ್ತೆ, ಬೇಗ ಬೋರ್ ಆಗಿಬಿಡುತ್ತೆ ಇವ್ರಿಗೆ. ಆ ಥರ ಇರುತ್ತೆ. ಇವ್ರು ಎನರ್ಜಿ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಹೊಸ ವೆರೈಟಿ ಕೇಳ್ತಿರ್ತಾರೆ, ಎಕ್ಸೈಟ್ಮೆಂಟ್ ಬೇಕೇ ಬೇಕು, ಆಯಿತಾ. ಏನಾದರೂ ಕೊಟ್ಟಾಗ ತೆಗೆದು ಮಾಡಿ ಎಲ್ಲ ಒಂದು ಬುಕ್ ಕೊಟ್ಟರೆ ಎಲ್ಲ ಹರಿದಾಕ್ಬಿಡ್ತಾರೆ ಮಕ್ಕಳಾದ್ರೆ. ನೋಡಿ ಬರ್ದು ನೋಡಿ ಎಲ್ಲ ಒಂದು ಟಾಯ್ ಕೊಟ್ಟರೆ ಎಲ್ಲ ಕಿತ್ತಾಕ್ಬಿಡ್ತಾರೆ, ಈ ಥರ. ಆಮೇಲೆ ಇವ್ರಿಗೇನಂತ ಹೇಳಿದ್ರೆ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು. ಇಷ್ಟೆಲ್ಲ ಮಾಡಿದ್ರು ಕೂಡ ಇವ್ರಿಗೆ ಅಕ್ಕಪಕ್ಕ ಎಲ್ಲ ಅಂದರೆ ಸುತ್ತಮುತ್ತ ಇರೋರು ಭಾಳ ಚೆನ್ನಾಗಿ ನೋಡ್ಕೋಬೇಕು. ನೋಡ್ಕೊಂಡಿಲ್ಲ, ಪ್ರೀತಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಭಾಳ ಬೇಜಾರಾಗ್ಬಿಡ್ತೀವಿ ಇವ್ರಿಗೆ, ಆಯಿತಾ. ಬುಧ ಅಲ್ವಾ ಆತಕ್ಕೆ. ಮತ್ತು ಇವ್ರಿಗೆ ಬುದ್ಧಿಶಕ್ತಿ ಹೇಗಿರುತ್ತೆ ಅಂದರೆ ಒಂದೇ ಸಲ ಸಾಕಷ್ಟು ವಿಷಯಗಳನ್ನು ಮಾಡ್ಬೋದು ಇವರು. ಅದಕ್ಕೆ ಇವ್ರು ಏನಾಗ್ತಾರೆ, ಸ್ವಲ್ಪ ಸೋಂಬೇರಿಗಳು ಆಗ್ಬಿಡ್ತಾರೆ ಇವರು. ಯಾಕಂದರೆ ಆ ಬುದ್ಧಿಶಕ್ತಿ ಅಷ್ಟಿರುತ್ತೆ, ಕೂತ್ಕೊಂಡ ಜಾಗದಲ್ಲಿ ಎಲ್ಲ ಮಾಡ್ತಾರೆ. ಎದ್ದು ಹೋರಾಡಬೇಕು, ಆಯಿತಾ. ಅದು ಭಾಳ ಮುಖ್ಯ. ಅದು ವ್ಯಾಯಾಮ ಭಾಳ ಮುಖ್ಯ. ಯಾಕಂದರೆ ಬುದ್ಧಿಶಕ್ತಿ ಎಲ್ಲ ಕೂತ್ಕೊಂಡ ಜಾಗದಲ್ಲಿ ಎಲ್ಲ ಮುಗಿಸ್ತಾರೆ, ಆಯಿತಾ. ಎಲ್ಲ ಕೊಡ್ಬೇಕು ಅಂದರೆ ಆಲ್ಟರ್ನೇಟ್ ಮೆಥಡ್ಸ್, ಈಸಿ ಮೆಥಡ್ಸ್ ಬೇಗ ಆಗುತ್ತೆ.
ನೆನಪಿನ ಶಕ್ತಿ ಕೂಡ ಚೆನ್ನಾಗಿರುತ್ತೆ. ಹ್ಮ್ ಹ್ಮ್ ಹ್ಮ್. ಆಮೇಲೆ ಸ್ವಲ್ಪ ಇದು ಎಷ್ಟೇ ವಯಸ್ಸಾದರೂ ಕೂಡ ಸ್ವಲ್ಪ ಸ್ವಲ್ಪ ಮೆಚ್ಯೂರಿಟಿ ಕಮ್ಮಿ, ಅಂದರೆ ಅವರ ವಯಸ್ಸಿಗೆ ತಕ್ಕನಂಗೆ ಇರೋದಿಲ್ಲ, ಸ್ವಲ್ಪ ಚಿಕ್ಕದಾಗೇ ಇರ್ತಾರೆ. ಓ ಹ್ಮ್ ಹ್ಮ್. ಯಾಕೆಂದರೆ ಅದು ಮನಸ್ಥಿತಿ ಹಾಗೆ. ಅಂದರೆ ಈಗ ವಯಸ್ಸಾಗಿರ್ತಾರೆ, ಅಂದರೆ ದೊಡ್ಡವರಾಗಿರ್ತಾರೆ, ಯಾರೋ ಇದು ಕ್ರಿಕೆಟ್ ಆಡ್ತಿರ್ತಾರೆ, ಮಕ್ಕಳು ಜೊತೆ ಸೇರ್ಕೊಂಡು ಕ್ರಿಕೆಟ್ ಆಡ್ಬಿಡ್ತಾರೆ, ಆ ಥರ. ಆ ರೀತಿ ಮಕ್ಕಳ ಮನಸ್ಥಿತಿ, ಅದು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಬೇರೆಯವ್ರಿಗೆ ಏನಪ್ಪ ಎಲ್ಲ ಬೆಳೆದಿದ್ದಾರೆ ಇವರು ಹೀಗೆ ಮಾಡ್ತಾ ಇರಲ್ಲ ಅಂದರೆ ಹಾಸ್ಯಾಸ್ಪದವಾಗಿ ಸ್ವಲ್ಪ ಮಕ್ಕಳ ಥರನೇ ಇರ್ತಾರೆ. ಅಂದರೆ ಯಾವಾಗಲೂ ಇರುತ್ತಲ್ಲ, ಅದು ಮನಸ್ಥಿತಿ ಒಳಗಡೆ, ಅಂದರೆ ಮಗು ಆಗಬೇಕು, ಮತ್ತೆ ಮಗು ಆಗಬೇಕು, ಮಗು ಥರ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಆ ರೀತಿ ಮನಸ್ಥಿತಿ ಇರುತ್ತೆ. ಮನಸ್ಥಿತಿ ಇರುತ್ತೆ. ಆಮೇಲೆ ಅವರು ಹಾಸ್ಯವಾಗಿ ಏನು ಮಾತಾಡಿದ್ರು ಕೂಡ ಹಾಸ್ಯವಾಗಿ ಮಾತಾಡ್ತಾರೆ. ಮತ್ತು ಒಳ್ಳೆ ಕಮ್ಯುನಿಕೇಟರ್ಸ್. ಏನಾದರೂ ಬರಿಬೇಕು, ಮಾತಾಡಬೇಕು ಅಂತ ಹೇಳಿದಾಗ ಇವ್ರ ಹತ್ರ ಬಿಟ್ಟಾಗ ಚೆನ್ನಾಗಿ ಪ್ರಶ್ನೆಗಳು ಕೇಳಿ ಏನು ಬೇಕಾದ್ರೂ ಸಾಧನೆ ಮಾಡ್ತಾರೆ. ಅಂದರೆ ಬರವಣಿಗೆ ಚೆನ್ನಾಗಿರುತ್ತೆ. ಯಾವ ರೀತಿ ಬೇಕಾದರೂ ಅವ್ರಿಗೆ ಬರಹದಲ್ಲಿ ಅಥವಾ ಮಾತಾಡೋದ್ರಲ್ಲಿ ಮಾತಾಡಿಸಿ ಕೆಲಸ ಮಾಡಿಸ್ತಾರೆ. ಒಟ್ಟಾರೆ ಇವರೇನಂತ ಹೇಳಿದ್ರೆ ಬ್ಯುಸಿಯಾಗಿರ್ಬೇಕು ಲೈಫಲ್ಲಿ. ಒಂದು ಕಡೆ ಕೂತ್ಕೊಂಡು ಆಯಿತಾ ಅವರ ಒಂದು ಶಕ್ತಿಯನ್ನು ವ್ಯರ್ಥ ಮಾಡಬಾರ್ದು. ಈ ಮಕ್ಕಳಾದರೆ ಆದಷ್ಟು ಆಡೋಕ್ಕೆ ಬಿಡಬೇಕು. ಎಲ್ಲ ನೋಡಿ ಏನು ಮಾಡ್ತಾರೆ ಗೊತ್ತಾ, ಇದು ನಂಬರ್ 5 ಮಕ್ಕಳು ಹೇಗೆ ಅಂತ ಹೇಳಿದ್ರೆ, ಏನೋ ಒಂದು ಪ್ರಾಜೆಕ್ಟ್ ಕೊಟ್ಬಿಟ್ರೆ ಇಂಟರ್ನೆಟ್ಗೆ ಹುಡುಕ್ಬಿಟ್ಟು ಎಲ್ಲ ಒಂದು ಕಡೆ ಬಿಟ್ಬಿಡ್ತಾರೆ. ಅಂದರೆ ಹುಡುಕ್ಬೇಕು, ಮಾಡಬೇಕು, ಆಯಿತಾ, ಎಲ್ಲ ಸುಲಭ ಆಗೋದೆಲ್ಲ ಏನು ಬೇಕೋ ಅದೆಲ್ಲ ಮಾಡ್ತಾರೆ. ಈ ಥರ ಇವರು ಕೂಡ ಸಂಚಾರ ಪ್ರಿಯರು. ಸ್ವಲ್ಪ ಇವ್ರಿಗೂ ಸ್ವಲ್ಪ ಸಪೋರ್ಟ್ ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಬೇಗ ಬೋರ್ ಆಗುತ್ತೆ ಇವ್ರಿಗೆ. ಆದರೆ ಇವರು ಬೇರೆಯವ್ರಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಅದು ಒಂದು ನ್ಯೂನತೆ ಇದೆ. ಬೇರೆಯವ್ರಿಗೆ ಅರ್ಥ ಮಾಡ್ಕೋಬೇಕು. ಇವರು ಸ್ವಲ್ಪ ಬೇರೆಯವ್ರಿಗೆ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಯಾಕೆಂದರೆ ಸ್ವಲ್ಪ ಒಂಥರ ಮಕ್ಕಳ ಥರ ಮನೋಭಾವನೆ. ಇವ್ರಿಗೆ ಎಲ್ಲ ನಂಬರು ಆಗಿಬರುತ್ತೆ, ಆದರೆ ನಂಬರ್ 9 ಸ್ವಲ್ಪ ಆಗ್ಬರಲ್ಲ. ನಂಬರ್ 9 ಏನಾಗಬಾರ್ದು, ಯಾಕೆಂದರೆ ಅದು ಕುಜ ಸ್ವಲ್ಪ ಹೈ ಎನರ್ಜಿ ಆಗ್ಬಾರ್ದು. ಎಲ್ಲ ನಂಬರ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬರುತ್ತೆ, ತೊಂದರೆ ಇಲ್ಲ. ಬೇರೆ ಎಲ್ಲನೂ ಆಗ್ಬರುತ್ತೆ. 9 ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು.